ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಆಡಿಟ್ ಸಬ್ಜೆಕ್ಟ್ನಲ್ಲಿ ಕೇಳುವಂಥ ಕೇಸ್ ಸ್ಟಡಿ. ಸೊ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಹೇಗಿರುತ್ತೆ, ಯಾವ ರೀತಿ ಆನ್ಸರ್ ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲಿಗೆ ಪ್ರಶ್ನೆನ ನೋಡಿ. ಯು ಹ್ಯಾವ್ KBC ಕಂಪ್ನಿ ರೆಗ್ಯುಲರ್ ಬುಕ್ಸ್ ಆಫ್ ಅಕೌಂಟ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ದ ಸೇಡ್ ಅಕೌಂಟ್ 31st March 2017. It is concluded that all the verified facts are true and genuine and free from the objections. Accounts are satisfactory. Prepare a suitable audit form considering the above points. ಸೊ ಇಲ್ಲೇನಿದೆ, ಕ್ವಶನಲ್ಲಿ ಸ್ಯಾಟಿಸ್ಫ್ಯಾಕ್ಟರಿ ಅಂತ ಶಬ್ದ ಬಂದರೆ, ಸೊ ಎರಡು ರೀತಿಯಾದಂಥ ವರದಿ ಇದೆ, ಆಡಿಟ್ ರಿಪೋರ್ಟ್ಸ್ ಇರುತ್ತೆ. ಸೊ ಸ್ಯಾಟಿಸ್ಫ್ಯಾಕ್ಟರಿ ಬಂದರೆ, ಬಂದಿಲ್ಲ ಅಂದರೆ, ಸೊ ಈ ಶಬ್ದ ಬಂದಿರೋದ್ರಿಂದ, ಸ್ಯಾಟಿಸ್ಫ್ಯಾಕ್ಟರಿ ವರ್ಡ್ ಇರೋದ್ರಿಂದ ನಾವು ಪ್ರಿಪೇರ್ ಮಾಡಬೇಕಾಗಿರುವಂಥ ಆನ್ಸರ್ನ ನೋಡೋಣ. ಫಸ್ಟಿಗೆ ಟು KBC ಕಂಪ್ನಿ ಶೇರ್ ಹೋಲ್ಡರ್ಸ್. ಸೊ ಕಂಪ್ನಿ ಹೆಸರು ಕ್ವಶನಲ್ಲಿ ಕೊಟ್ಟಿರ್ತಾರೆ. ಸೊ ಆ್ಯಸ್ ಇಟ್ ಈಸ್ ಕಂಪ್ನಿ ನೇಮ್ ತೊಗೊಂಡು ನೀವು ಕಾಮ ಹಾಕಿ ಶೇರ್ ಹೋಲ್ಡರ್ಸ್ ಅಂತ ಬರೀಬೇಕು. ಡೇಟು ಆನ್ 31st March 2017. ವಿ ಹ್ಯಾವ್ ಚೆಕ್ಡ್ ಆಲ್ ದ ಇನ್ಫಾರ್ಮೇಷನ್ ಆಫ್ ದ ಕಂಪ್ನಿ ಆ್ಯಂಡ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ದ ಕಂಪ್ನಿ ಆ್ಯಂಡ್ ರಿಪೋರ್ಟ್ ಇಟ್ ಆ್ಯಸ್ ಫಾಲೋಸ್. ಸೊ ಏನು ಮಾಡಿದ್ದೀವಿ ನಾವು, ಡೇಟ್ ಕೊಟ್ಟಿರ್ತಾರೆ ಕ್ವಶನಲ್ಲಿ. ಸೊ ಕ್ವಶನಲ್ಲಿ ಕೊಟ್ಟಂಥ ಡೇಟನ್ನು ನೀವು ಮೆನ್ಷನ್ ಮಾಡಿ, ಈ ದಿನಾಂಕದವರೆಗೆ ನಾವು ಏನು ಲೆಕ್ಕಪತ್ರಗಳನ್ನ ಪರೀಕ್ಷಿಸಿದ್ದೇವೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಬೇಕು. ಯಾವ್ಯಾವ ಅಕೌಂಟನ್ನು ನಾವು ನೋಡಿದ್ದೀವಿ, ಏನೇನಾಗಿದೆ ಅಂತ. ವಿ ಹ್ಯಾವ್ ಆಬ್ಟೈನ್ಡ್ ಆಲ್ ದ ಇನ್ಫಾರ್ಮೇಷನ್ ಆ್ಯಂಡ್ ಡೀಟೇಲ್ಸ್ ನೆಸೆಸರಿ ಫಾರ್ ದ ಆಡಿಟ್ ಟು ದ ಬೆಸ್ಟ್ ಆಫ್ ಅವರ್ ನಾಲೆಜ್. By examining the accounts books and papers, what was found was that all the books of accounts were kept as per the company law. The balance sheet and profit and loss accounts attached to our report and related thereto are correct as per the company's books of accounts. The profit and loss account of the company gives the necessary factual and correct information. In our opinion, the company is not liable for any error or dispute in the books of accounts. ಸೊ ಸಿಗ್ನೇಚರ್ ಚಾರ್ಟೆಡ್ ಅಕೌಂಟೆಂಟ್ XXX. ಸೊ ಹೀಗೆ ನೀವು ಏನು ರಿಪೋರ್ಟ್ ತಯಾರು ಮಾಡಬೇಕು. ಇದು ಒಂದು ವಿಧಾನ. ಸೊ ಯಾವಾಗ ಈ ರೀತಿ ನೀವು ಆನ್ಸರ್ ಬರೀಬೇಕಂದ್ರೆ ಸ್ಯಾಟಿಸ್ಫ್ಯಾಕ್ಟರ್ನು ಶಬ್ದ ಬಂದಾಗ. ಸೊ ಸೆಕೆಂಡ್ ಪ್ರಶ್ನೆ ನೋಡೋಣ. ಸೊ ಇಲ್ಲೇ ಇರೋದು ಟ್ವಿಸ್ಟು. ಸೆಕೆಂಡ್ ಪ್ರಶ್ನೆ ಏನಿದೆ ಅಂದರೆ, ಅಸ್ಯೂಮ್ ದ್ಯಾಟ್ ಯು ಆರ್ ಎನ್ ಆಡಿಟರ್ ಆಫ್ ಹೇಮಾ ಕಂಪ್ನಿ ಆ್ಯಂಡ್ ನೋಟ್ ದ ಫಾಲೋಯಿಂಗ್ ಪಾಯಿಂಟ್ಸ್ ಅಲಾಂಗ್ ವಿತ್ ದಿ ಎಕ್ಸಾಮಿನ್ಸ್ ಆಫ್ ದಿ ಅಕೌಂಟ್ಸ್. ಥಿಂಕ್ ಯು ಆರ್ ಎಕ್ಸಾಸ್ಟೆಡ್. The amount of depreciation charged on fixed assets is not sufficient. So depreciation ಸರಿಯಾಗಿ ದಾಖಲೆ ಮಾಡಿಲ್ಲ, ಸಫಿಷಿಯಂಟ್ ಇಲ್ಲ. Goods held in the inventory are valued at market price which is higher than the actual value. So always we have to record the stocks, those are in the inventory. We have to mention the cost price, not the market price. ಸೊ ಅವ್ರು ಏನು ಮಾಡಿದ್ದಾರೆ, ಮಾರ್ಕೆಟ್ ಪ್ರೈಸ್ನಲ್ಲಿ ಇನ್ವೆಂಟರಿ ಡಾಟಾನ ಗೂಡ್ಸ್ನ ರೆಕಾರ್ಡ್ ಮಾಡಿದ್ದಾರೆ. ರಿಯಾಲಿಟಿ ಏನಿರುತ್ತೆ, ಯಾವಾಗಲೂ ಗೂಡ್ಸ್ನ ನಾವು ಕಾಸ್ಟ್ ಪ್ರೈಸ್ನಲ್ಲಿ ರೆಕಾರ್ಡ್ ಮಾಡಬೇಕು, ಯಾವಾಗ ಅದು ಇನ್ವೆಂಟರಿಲಿದ್ದಾಗ. ರೈಟ್ ದ ಫಾರ್ಮ್ಯಾಟ್ ಆಫ್ ದ ಟೈಪ್ ಆಫ್ ದ ಆಡಿಟ್ ರಿಪೋರ್ಟ್ ಯು ವುಡ್ ಇಶ್ಯೂ ಇನ್ ದಿಸ್ ಸಿನಾರಿಯೋ. ಸೊ ಈ ರೀತಿ ಇದ್ದಾಗ ನೀವು ಯಾವ ರೀತಿಯಾದಂಥ ವರದಿಯನ್ನು ತಯಾರಿಸ್ತೀರಾ, ಅದರ ವಿಧ ಹೇಳಿ ಮತ್ತು ಅದರ ನಮೂನೆಯನ್ನು ತಯಾರಿಸಿ ಅಂತ ಇದೆ. ಸೊ ಫಸ್ಟಿಗೆ ನಾವು ಆನ್ಸರ್ನ ಬರೀಬೇಕು. ಐ ವಿಲ್ ಫೈಲ್ ಗಿವ್ ಆಬ್ಜೆಕ್ಷನೇಬಲ್ ರಿಪೋರ್ಟ್. ಸೊ ಆಬ್ಜೆಕ್ಷನ್ ಇರೋದು, ಆಬ್ಜೆಕ್ಷನ್ ಇರಲಾರದಿರೋದು ಎರಡು ರೀತಿ. ಸ್ಯಾಟಿಸ್ಫ್ಯಾಕ್ಟರಿ ಶಬ್ದ ಬಂದಾಗ ಆಬ್ಜೆಕ್ಷನ್ ಇಲ್ಲ ಅನ್ನೋ ರಿಪೋರ್ಟನ್ನು ನೀವು ತಯಾರು ಮಾಡಬೇಕು. ಸ್ಯಾಟಿಸ್ಫ್ಯಾಕ್ಟರಿ ಶಬ್ದ ಇಲ್ಲ ಇದರಲ್ಲಿ. ಸೊ ಅದು ಯಾವಾಗಲೂ ಸ್ಯಾಟಿಸ್ಫ್ಯಾಕ್ಟರಿ ಶಬ್ದ ಇಲ್ಲದೆಲ್ಲವೂ, ವರ್ಡ್ ಇಲ್ಲದೆಲ್ಲವೂ ಏನಿರುತ್ತೆ, ಆಬ್ಜೆಕ್ಷನೇಬಲ್ ರಿಪೋರ್ಟೇ ಇರುತ್ತೆ. ಸೊ ಇವೇ ಎರಡು ಪಾಯಿಂಟ್ ಬರಬೇಕಂತೇನಿಲ್ಲ, ಯಾವುದೇ ಬರಲಿ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಟರಿ ಶಬ್ದ ಇಲ್ಲ ಅಂದರೆ ಅದು ಆಬ್ಜೆಕ್ಷನೇಬಲ್ ರಿಪೋರ್ಟ್. ಸೊ ಆಬ್ಜೆಕ್ಷನಲ್ ರಿಪೋರ್ಟ್ ಆನ್ಸರ್ನ ನಾವು ಹೆಂಗೆ ಬರಿತೀವಿ, ಅದನ್ನು ಫಾರ್ಮ್ಯಾಟ್ ನೋಡ್ತಾ ಆನ್ಸರ್ ನೋಡ್ತಾ ಹೋಗೋಣ. ಟು ಹೇಮಾ ಕಂಪ್ನಿ ಶೇರ್ ಹೋಲ್ಡರ್ಸ್. ಆಲ್ರೆಡಿ ನಾನು ಮೇಲಿನ ಪ್ರಾಬ್ಲಮ್ನಲ್ಲಿ ಹೇಳಿದೆ. ಸೊ ಕಂಪ್ನಿ ಹೆಸರನ್ನ ಕ್ವಶನಲ್ಲಿ ಕೊಟ್ಟಿರ್ತಾರೆ, ನೀವು ಅದಕ್ಕೆ ಶೇರ್ ಹೋಲ್ಡರ್ಸ್ ಅನ್ನೋ ಶಬ್ದ ಸೇರಿಸಿದ್ರೆ ಸಾಕು. ಟು ಅಂತ ಕಂಪಲ್ಸರಿ ಬರೀಬೇಕು, ಹೇಮಾ ಕಂಪ್ನಿ ಶೇರ್ ಹೋಲ್ಡರ್ಸ್. ಸೊ ಈ ಕ್ವಶನ್ ಹೇಮಾ ಕಂಪ್ನಿ ಮೇಲೆ ಇರೋದ್ರಿಂದ ಹೇಮಾ ಕಂಪ್ನಿ ಶೇರ್ ಹೋಲ್ಡರ್ಸ್. ನೆಕ್ಸ್ಟ್, ದ ಡೇಟ್ ವಿ complied this report 31st March 2023 on the company's balance sheet and the profit and loss account of the company. We report about them in this way. ಸೊ ಇಲ್ಲೇನಿದೆ, ಕ್ವಶನಲ್ಲಿ ಒಂದು ಡೇಟ್ ಕೊಟ್ಟಿರ್ತಾರೆ. ಸೊ ಈ ಡೇಟ್ಗೆ ನಾವು ಏನು ಮಾಡಿದ್ವಿ, ಇಲ್ಲಿ ಮೆನ್ಷನ್ ಮಿಸ್ ಆಗಿದೆ. ಕ್ವಶನಲ್ಲಿ ಒಂದು ಡೇಟ್ ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ಏನು ಮಾಡ್ತೀವಿ, ಮೆನ್ಷನ್ ಮಾಡ್ತೀವಿ ಆನ್ಸರ್ನಲ್ಲಿ. ಸೊ ಈ ಡೇಟಿಗೆ ನಾವು ಎಲ್ಲ ಡಾಟಾಗಳನ್ನ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಬ್ಯಾಲೆನ್ಸ್ ಶೀಟ್ನ ನಾವು ವೆರಿಫೈ ಮಾಡಿದ್ದೀವಿ ಅಂತ. ವಿ ಹ್ಯಾವ್ ಆಬ್ಟೈನ್ಡ್ ಆಲ್ ದಿ ಇನ್ಫಾರ್ಮೇಷನ್ ಆ್ಯಂಡ್ ಎಕ್ಸ್ಪ್ಲನೇಷನ್ಸ್ ಆ್ಯಸ್ ಪರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಫೌಂಡ್ ನೆಸಸರಿ ಆಫ್ ಅವರ್ ಆಡಿಟ್ ವರ್ಕ್.
The books of accounts of the company are, in our opinion, prescribed below as required books of accounts as per company laws given. Company's inventory record books because of not keeping liability transaction in the respect of the inventory of the goods authenticity. The depreciation of the governing body is believed. ಸೊ ಏನು ಹೇಳ್ತಾ ಇದ್ದಾರೆ ಅಂದರೆ ಸರಿಯಾಗಿ ಏನೋ ಗುಡೋನದ್ದು ಅಂದರೆ ಏನು ಸ್ಟಾಕ್ ಇನ್ವೆಂಟರಿದು ಡಾಟಾ ಮೇಂಟೈನ್ ಮಾಡಿಲ್ಲ. ಆದ್ದರಿಂದ ಸೊ ಆಡಳಿತ ಮಂಡಳಿ ಏನು ಹೇಳ್ತಾ ಇದೆ ಅದನ್ನೇ ನಾವು ಇಲ್ಲಿ ಗಣನೆಗೆ ತೆಗೆದುಕೊಂಡಿದ್ದೀವಿ. ಅವ್ರು ಏನು ಹೇಳ್ತಾ ಇದ್ದಾರೆ ಡಾಟಾ ಅದನ್ನು ನಾವು ಕನ್ಸಿಡರ್ ಮಾಡಿದ್ದೀವಿ. ದ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಸ್ ರಿಲೇಟಿಂಗ್ ಟು ದ ರಿಪೋರ್ಟ್ ಹ್ಯಾವ್ ಬೀನ್ ಪ್ರಿಪೇರ್ಡ್ ಬೈ ದಿ ಕಂಪ್ನಿ ಆಸ್ ಪರ್ ಇಟ್ಸ್ ಬುಕ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ಆರ್ ಆಸ್ ಪರ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಪ್ರಿಪೇರ್ಡ್ except as stated below. In our opinion and to the best of our knowledge, we are furnishing the facts furnished to us as required by law of the company's accounts, and they furnish the following factual information. Depreciation taken on immovable property is insufficient. The cost of goods in inventory is higher than the ಒರಿಜಿನಲ್ ಕಾಸ್ಟ್. ಸೊ ಈ ರೀತಿಯಾಗಿ ಸಮಸ್ಯೆ ಏನನ್ನೋದನ್ನು ನೀವು ಅಲ್ಲಿ ಮೆನ್ಷನ್ ಮಾಡಿ ಲಾಸ್ಟ್ಗೆ ಅಲ್ಲಿ ಸೈನ್ ಬರಬೇಕು, ಸಿಗ್ನೇಚರ್ XXX ಅಂತ ಬರಬೇಕು, ಚಾರ್ಟೆಡ್ ಅಕೌಂಟೆಂಟ್. ಸೊ ಈ ರೀತಿಯಾಗಿ ಇವೆರಡನ್ನು ನೋಡ್ಕೊಳ್ಳಿ ನೀವು. ಇದರಲ್ಲಿ ಏನಿಲ್ಲ, ಕಂಪ್ನಿ ಹೆಸರು ಡೇಟ್ ಅಷ್ಟು ಚೇಂಜ್ ಮಾಡಿ ಆ್ಯಸ್ ಇಟ್ ಈಸ್ ಇದನ್ನ ಇಳಿಸ್ಬೋದು. AB ಪಾಯಿಂಟ್ ಅವ್ರು ಏನು ಕೊಟ್ಟಿರ್ತಾರೆ ಅದನ್ನು ನೀವು ಇಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ನಾನು ಡೆಪ್ರಿಷಿಯೇಷನ್ ಪ್ರಾಬ್ಲಮ್ ಇದ್ದಿದ್ದನ್ನ ಮತ್ತು ಗೂಡ್ಸ್ ಇನ್ವೆಂಟರಿ ಪ್ರಾಬ್ಲಮ್ ತೋರಿಸಿರೋದನ್ನ ನಾನು ಸ್ಟೇಟ್ಮೆಂಟಾಗಿ ತೊಗೊಂಡಿದ್ದೀನಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ.